ಸಿನಿಮಾದಲ್ಲಿ ನಿಮ್ಮ ಫೇವ್ರೆಟ್ ಹೀರೋ ಯಾರು? ಫೇವ್ರೆಟ್ ಯಾರು ಅಂದ್ರೆ ದರ್ಶನ್ ತೂಗುದೀಪ್ ಸರ್. ಕೆಲವೊಬ್ರು ಕಮೆಂಟ್ ಮಾಡೋದು ಅವರು ಸರಿ ಇಲ್ಲ, ಸಿಕ್ಕಾಪಟ್ಟೆ ಆಟಿಟ್ಯೂಡ್. ಒಂದ್ಸತಿ ಅವ್ರ ಮುಂದೆ ನಿಂತ್ಕೊಂಡು ಅವ್ರ ಮಾತಾಡುವಾಗ ಗೊತ್ತಾಗುತ್ತೆ ಅದೇನು ನೀವು ಕೇಳಿಸ್ಕೊಂಡಿರ್ತಾರಲ್ಲ ಅದೆಲ್ಲ ಏನು ಸತ್ಯ ಅಲ್ಲ ಅಂತ ಹೇಳಿ. ಹೆಣ್ಮಕ್ಳು ವಿಚಾರದಲ್ಲಿ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನಿಸ್ತು? ಯಾವತ್ತೂ ಎಲ್ಲೂ ರೂಢಾಗಿ ಬಿಹೇವ್ ಮಾಡಿಲ್ಲ. ನೀವ್ ಹೇಗಿದ್ಯೋ ಅದಕ್ಕೆ ಸರಿಯಾಗಿ ಅವ್ರ ಬಿಹೇವ್ ಮಾಡಿದ್ರು. ಪ್ರೀತಿ ಹಂಚುವ ಯಜಮಾನ ಫ್ಯಾನ್ಸ್ ಎಲ್ರಿಗೂ ಇರ್ತಾರೆ, ಬಟ್ ಅವರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಿ ಅನ್ನೋ ಫ್ಯಾನ್ಸ್ ಕಡಿಮೆ. ಲೆಕ್ಕ ಹಾಕಕ್ಕಾಗಲ್ಲ ಅಷ್ಟು ಜನ ಫ್ಯಾನ್ಸ್ ಡೇ ಬೈ ಡೇ ಗ್ರೋ ಆಗ್ತಾ ಇದೆ. ಒಂಥರ ಜೈನ್ಗಳು ನೀವ್ ಎಲ್ ಬೇಕಾದ್ರೆ ನೋಡಿ ಎಲ್ಲಾ ಕಡೆ ಡಿವೋರ್ಸ್ ಫ್ಯಾನ್ಸ್ ಇದ್ದಾರೆ. ಅವ್ರೆಲ್ಲಕ್ಕಿಂತ ದೊಡ್ಡ ಫ್ಯಾನ್ ಒನ್ ವರ್ಡ್ ಡಿವೋರ್ಸ್ ಅಂದ್ರೆ ಡಿವೋರ್ಸ್, ಅವರಿಗೆ ಸಮಾನ ಯಾರು ಇಲ್ಲ ಅಲ್ವಾ? ಅವ್ರ ಬಾಸ್, ಅವರು ಕ್ಲಾಸ್ಗೆ ಮಾಸ್ಗೆ ಬಾಸ್. ಆ್ಯಕ್ಚುಲಿ ನಿಮ್ಮನ್ನು ಮೀಟ್ ಮಾಡ್ತಿದ್ವಿ ಪವಿ ಪಡ್ಕೋಣೆ ಅಂತಿದಂಗೆ ನೀವು ತುಂಬ ಜನಕ್ಕೆ ಗೊತ್ತು, ಈಗ ಅದು ನಿಮಗೂ ಗೊತ್ತು. ಹಂಗೆ ಅಂದ ತಕ್ಷಣ ಅವ್ರು ನನಗೊಂದಷ್ಟು ಕಾಮನ್ ಕ್ವೆಶನ್ಸ್ ಬಂತಪ್ಪ. ಅವ್ರು ಆ್ಯಕ್ಟ್ರೆಸ್ಸಾ, ಬರೀ ಫಿಟ್ನೆಸ್ ಮಾಡೆಲ್ಲ ಏನು ಅಂತ? ಫಿಟ್ನೆಸ್ ಮಾಡೆಲ್ ಅಂತ ಹೇಳಿದಾಗ ಯಾಕೆ ಅವರು ಸಿನಿಮಾಗೆ ಟ್ರೈ ಮಾಡಲಿಲ್ಲ ಅಂತ. ಸಿನಿಮಾ ಅಂತ ಬಂದ ತಕ್ಷಣ ನನಗೆ ನಿಮ್ಮೆಲ್ಲ ಆ್ಯಕ್ಟಿವಿಟೀಸ್ ಜೊತೆಗೆ ಸಿನಿಮಾ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಆ್ಯಂಡ್ ಯು ಲವ್ ಅಂತ ಗೊತ್ತು ಕೆಲವೊಂದು, ಅಲ್ವಾ? ಸೊ ಸಿನಿಮಾದಲ್ಲಿ ನಿಮ್ಮ ಫೇವ್ರೆಟ್ ಹೀರೋ ಯಾರು? ಇದು ಇಡೀ ಪ್ರಪಂಚಕ್ಕೆ ಗೊತ್ತು. ಯಾಕೆ ಅಂದರೆ ನಾನು ಆಮೇಲೆ ಹೇಳ್ತೀನಿ, ಹೇಳಿ. ನಂದು ಫೇವ್ರೆಟ್ ಯಾರು ಅಂದ್ರೆ ದರ್ಶನ್ ತೂಗುದೀಪ್ ಸರ್, ಡಿ ಬಾಸ್. ಸೊ ಬಿಗ್ ಫ್ಯಾನ್ ಆಫ್ ದರ್ಶನ್ ಸರ್ ನೀವು. ದರ್ಶನ್ ಸರ್ಗೆ ಬಿಗ್ ಫ್ಯಾನ್ ಅಂತಿದಂಗೆ ಪಟ್ ಅಂತ ನಂಗೆ ಒಂದಷ್ಟು ಕ್ವೆಶನ್ಸ್ ಬರುತ್ತೆ. ನಿಮಗೆ ಗೊತ್ತಿರೋಂಗೆ ಈವರೆಗೂ ದರ್ಶನ್ ಸರ್ ಗೆಸ್ಟ್ ಮೂವಿ ಮಾಡಿದ್ದಾರೆ 59. ಟಾಪ್ 3 ಮೂವೀಸ್ನ ಹೇಳ್ತೀನಿ ಅನ್ನೋದಾದ್ರೆ ಅವರಲ್ಲಿ ಯಾವುದು ಟಾಪ್ 3 ಮೂವೀಸ್? ನನಗೆ ಅವ್ರದ್ದು ಕರಿಯ ಮೂವಿ ಇಷ್ಟ. ಓಕೆ. ಆಮೇಲೆ ಸಾರಥಿ ಕೂಡ ಇಷ್ಟ. ಆಮೇಲೆ ಅವರು ಅಂದ್ರೆ ಟಾಪ್ 3 ಅಂತ ನನಗೆ ಎಲ್ಲಾ ಮೂವೀಸ್ ಇಷ್ಟ ಅವ್ರದ್ದು. ಅದರಲ್ಲಿ ಅದೇ ಕರಿಯ ಮೂವಿ ಇಷ್ಟ, ಆಮೇಲೆ ಸಾರಥಿ ಕೂಡ ಇಷ್ಟ, ಆಮೇಲೆ ಇದು ಟಾಪ್ 3 ಗಿಡೋದ್ರಲ್ಲಿ ಹೇಳಿ ನೆಕ್ಸ್ಟ್ ಮೂವಿ ಯಾವುದು? ಈಗ ರೀಸೆಂಟ್ ಆಗಿ ಮಾಡಿದ್ರಲ್ಲ ಕಾಟೇರ, ಅದರಲ್ಲಿ ಅವ್ರದ್ದು ಆಕ್ಟಿಂಗ್ ಮಾತ್ರ ಔಟ್ಸ್ಟ್ಯಾಂಡಿಂಗ್. ಸೊ ಅವ್ರದ್ದು ಡೈಲಾಗ್ ಡೆಲಿವರಿ ಅವರು ಇರೋದು, ಸೊ ಇದು ನಂಗೆ ಇಷ್ಟ ಆಯ್ತು. ಅವರ ಬರ್ತ್ಡೇ ಡೇಟ್ ಫೆಬ್ರವರಿ 16th. ಅವ್ರಿಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅಂತ ಗೊತ್ತಾ ನಿಮ್ಗೆ? ನನ್ಗೆ ಗೊತ್ತಿದಂಗೆ ಬ್ಲ್ಯಾಕ್ ಅನ್ಸುತ್ತೆ. ಓಕೆ, ಗೆಸ್ ಮಾಡಿದಷ್ಟೇ, ಇದು ಗೊತ್ತಿಲ್ಲ ನನಗೆ. ಸರಿ, ಅವರು ಬ್ರ್ಯಾಂಡೆಡ್ ಇಷ್ಟಪಡ್ತಾರ ಅಥವಾ ಕಾಮನ್ ಆಗಿ ಯಾವ ಚೆನ್ನಾಗಿದೆ ಅದನ್ನ ಇಷ್ಟಪಡ್ತಾರ? ಅವ್ರು ಯಾವ ತರ ಅಂತ ಹೇಳಿದ್ರೆ 2 ಪರ್ಸನ್ ಅಂತ ಅನ್ಕೊಳ್ತೀನಿ ನಾನು. ಅಂದ್ರೆ ತುಂಬಾ ಬ್ರಾಂಡೆಡ್ ಕೂಡ ಅಂಡ್ ಆಲ್ಸೋ ವೆರಿ ಕಾಮನ್ ಮ್ಯಾನ್, ಲೈಕ್ ಕಾಮನ್ ಮ್ಯಾನ್ ವಿತ್ ಆಲ್ ಬ್ರಾಂಡೆಡ್ ಕ್ವಾಲಿಟೀಸ್ ಅಂತ. ಈಗ ನಿಮ್ಗೆ ಗೊತ್ತು ಒಂದಷ್ಟು ಜನ ದರ್ಶನ್ ಸರ್ ಡಿ ಬಾಸ್ ಅಂತಿದಂಗೆನೆ ಕೆಲವೊಬ್ರು ಕಮೆಂಟ್ ಮಾಡೋದು ಅವರು ಸರಿ ಇಲ್ಲ, ಸಿಕ್ಕಾಪಟ್ಟೆ ಆಟಿಟ್ಯೂಡು, ತುಂಬ ರೇಗ್ತಾರೆ, ಆರೋಗ್ಯಂಟ್ ಅಂತ, ಅಂದ್ರೆ ಅವ್ರಿಗೆ ಆದಂಥ ರೀತಿಲಿ ಹೇಳ್ತಾರೆ. ಯಾರಿಗೆ ಅವ್ರ ಬಗ್ಗೆ ಗೊತ್ತಿರುತ್ತೆ ಅಂದ್ರೆ ಯಾರು ತುಂಬಾ ಅವ್ರನ್ನ ಹತ್ತಿರದಿಂದ ನೋಡಿರ್ತಾರೆ ಅವ್ರಿಂದ. ಸೊ ನೀವು ಕೂಡ ಅವ್ರನ್ನ ಹತ್ತಿರದಿಂದ ನೋಡಿದೀರಾ? ನಾನು ಒಂದು ಟೈಮಲ್ಲಿ ಅವ್ರನ್ನ ಹತ್ರದಿಂದ ಅಂದ್ರೆ ಒಂದು ಪಾರ್ಟಿಗೆ ಹೋಗಿದ್ದೆ, ನನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗಿದ್ದೆ, ಒಂದು ಪರಿಚಯದವ್ರೆ. ಸೊ ಅದೇ ಒಂದ್ಸತಿ ಅವ್ರ ಮುಂದೆ ನಿಂತ್ಕೊಂಡು ಅವ್ರ ಮಾತಾಡುವಾಗ ಗೊತ್ತಾಗುತ್ತೆ ಅದೇನು ನೀವು ಕೇಳಿಸ್ಕೊಂಡಿರ್ತಾರಲ್ಲ ಅದೆಲ್ಲ ಏನು ಸತ್ಯ ಅಲ್ಲ ಅಂತ ಹೇಳಿ. ಯಾಕಂದ್ರೆ ಅವರು ತುಂಬಾ ಡೌನ್ ಟು ಅರ್ತ್. ನೀವು ಅವ್ರು ಇರೋದಕ್ಕೆ ನಾವು ಹೋಗಿ ಮಾತಾಡ್ಸ್ಬೇಕು, ಬಟ್ ಅವರು ಇರಮ್ಮ ನಾನೇ ಬರ್ತೀನಿ, ತಲೆ ಕೆಡ್ಸ್ಕೊಂಬೇಡ. ನಾನು ಫಸ್ಟ್ ಮೀಟಿಂಗ್ ಅಲ್ಲಿ ಫುಲ್ ನರ್ವಸ್ ಆಗ್ಬಿಟ್ಟಿದೆ, ಕಣ್ಣಲ್ಲಿ ನೀರು. ಅವ್ರು ಫಸ್ಟ್ ನನ್ನ ಸಮಾಧಾನ, ಆರಾಮಾಗಿರು, ನಾನು ಇಲ್ಲೇ ಇದ್ದೀನಿ ಆರಾಮಾಗಿರು, ಫೋಟೋ ಬೇಕಾ ತಗೊಳ್ಳಿ ಆರಾಮಾಗಿರು. ಅಂದ್ರೆ ಆತರ ಎಲ್ಲರೂ ಮಾಡೋದಿಲ್ಲ. ಸೊ ನಾವೇ ಹೋಗ್ಬೇಕು, ಆಟಿಟ್ಯೂಡ್ ಇರುತ್ತೆ, ಒಂದು ಫೋಟೋ ಆಯ್ತಾ ಹೋಗಿ ಅಂತ ಹೇಳೋದು, ಆ ವೆಲ್ಕಮಿಂಗ್ ನೇಚರ್ ಯಾರಿಗೂ ಇರೋದಿಲ್ಲ. ಬಟ್ ನಾನು ಅವ್ರ ಮೇಲೆ ಇದ್ದಿದ್ದ ರೆಸ್ಪೆಕ್ಟ್ ಯಾವತ್ತೂ ಇತ್ತು, ಬಟ್ ಇನ್ ಪರ್ಸನ್ ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ಹೇಗೆ ಟ್ರೀಟ್ ಮಾಡಿದ್ರು ಅದು ಇನ್ನೂ ಎಲ್ಲಿಗೋ ಹೋಯ್ತು, ರೆಸ್ಪೆಕ್ಟ್. ಸೊ ಹೆಣ್ಮಕ್ಳು ಅಂದಾಗ ಅವ್ರು ಹೇಗೆ ಟ್ರೀಟ್ ಮಾಡ್ತಾರೆ? ಬಿಕಾಸ್ ನೀವು ಈಗ ಹೇಳಿದ್ರಿ ಅವ್ರನ್ನ ಎದುರುಗಡೆ ನೋಡಿದ್ರಿ, ಒಂದಷ್ಟು ಜನ ಮಾತಾಡಿದ್ದು ಎಲ್ಲವೂ ಏನೂ ಇಲ್ಲ ಅಂತ ಗೊತ್ತಾಯ್ತು. ಸೊ ಹೆಣ್ಮಕ್ಳು ಅಂದಾಗ ಅವ್ರು ಗೌರವ ಕೊಡಲ್ಲ ಅಂತ ಕೆಲವ್ರು ಹೇಳ್ತಾರೆ. ಅವ್ರು ಹೇಳೋದಷ್ಟೇ, ಬಟ್ ಆ ಕೆಲಸ ಮಾಡಲ್ಲ ಅಂತ. ನೀವು ಅವ್ರ ಹತ್ರ ಹೋಗಿ ಮಾತಾಡಿದ್ರಿಂದ ನಿಮ್ಗೆ ಹೆಣ್ಮಕ್ಳು ವಿಚಾರದಲ್ಲಿ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನಿಸ್ತು? ಓಕೆ, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಿರೋದು. ನಾನು ಹೋಗಿದ್ದೆ ಅಲ್ಲ, ಸೊ ಯಾವತ್ತೂ ಎಲ್ಲೂ ರೂಢಾಗಿ ಬಿಹೇವ್ ಮಾಡಿಲ್ಲ. ಫೋಟೋ ಕೇಳಿದಾಗ ಆಗೋದಿಲ್ಲ ಅಂತ ರೂಢಾಗಿ ಬಿಹೇವ್ ಮಾಡಿಲ್ಲ. ಅವರೇ ಬಂದು ಫೋಟೋ ಬೇಕಾ ಆಯ್ತು ತೆಕ್ಕೊಳ್ಳಿ ಅಂತ ಹೇಳಿ ರೆಸ್ಪೆಕ್ಟ್ಫುಲ್ ಆಗಿ, ಅಂದ್ರೆ
ಇಂಡಿಸೆಂಟ್ ಆಗಿ ಕೂಡ ಬಿಹೇವ್ ಮಾಡಿಲ್ಲ, ಡೀಸೆಂಟ್ ಆಗಿದ್ದು ಅವ್ರ ನೇಮ್ ಹೇಗಿದ್ಯೋ ಅದಕ್ಕೆ ಸರಿಯಾಗಿ ಅವ್ರು ಬಿಹೇವ್ ಮಾಡಿದ್ದಾರೆ. ಸೊ ಗೊತ್ತಿಲ್ದಿದ್ದವಳು ಸುಮ್ನೆ ಕಾಮೆಂಟ್ ಮಾಡಿ, ನಾನು ಹೇಳ್ದಂಗೆ ಎಲ್ಲೋ ಇರ್ತಾರೆ, ಏನೋ ಮಾಡ್ತಾರೆ, ಏನು ಕ್ಯಾರೆಕ್ಟರ್ ಅಂತ ಗೊತ್ತಿರೋದ, ಅವ್ರು ಏನು ಅಂತ ಗೊತ್ತಿರೋದಿಲ್ಲ, ಹತ್ರದಿಂದ ನೋಡಿರೋದಿಲ್ಲ, ಸುಮ್ನೆ ಕಾಮೆಂಟ್ ಮಾಡ್ತಾರೆ. ಬಟ್ ರಿಯಲ್ ಆಗಿ ಇನ್ ಪರ್ಸನ್ ನೋಡಿದ್ರೆ ಅವ್ರು ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ಮಾತು ಕೂಡ ಚೆನ್ನಾಗಿ ಮಾತಾಡ್ತಾರೆ, ಮರ್ಯಾದೆ ಕೊಟ್ಟೆ ಮಾತಾಡ್ತಾರೆ. ಒಬ್ಬ ಹೀರೋ ಆಗಿ ಅವ್ರನ್ನ ಸ್ಕ್ರೀನ್ ಅಲ್ಲಿ ನೋಡುವಾಗ, ನೀವು ಅವ್ರಿಗೆ ಫ್ಯಾನ್ ಆಗುವಾಗ ಅವರಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು? ನನಗೆ ಡಿ ಬಾಸ್ದು ಎಲ್ಲದೂ ಇಷ್ಟ. ಅಂದ್ರೆ ಅವ್ರು ಅಂದ್ರೆ ಸ್ಟಾರ್ಟ್ ಮಾಡುವಾಗ ಕರಿಯರ್ ಹೇಗಿದ್ರು, ಅವರು ಬೆಳೆದಿರೋ ರೀತಿ, ಯಾರ್ದು ಒಂದು ಸಪೋರ್ಟ್ ಇಲ್ಲದೆ ಒಬ್ಬರೇ ಬಿಲ್ಡ್ ಆಗಿರೋದು. ಸೊ ನಂದು ಕೂಡ ಹಂಗೆ ಕ್ಯಾರೆಕ್ಟರ್ ಏನು ಸ್ಟಾರ್ಟ್ ಅಂದ್ರೆ ಒಂದು ಬ್ಯಾಕ್ ಸಪೋರ್ಟ್ ಇಲ್ಲದೆ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಿದ್ರು. ಊರಿಂದ ಮಂಗಳೂರಿಂದ ಬಂದು ಇಲ್ಲಿ ಒಂದು ಬ್ಯಾಂಕ್ ಅಲ್ಲಿ ಸ್ಟಾರ್ಟ್ ಮಾಡಿ ವರ್ಕ್, ಅದಾದ್ಮೇಲೆ ಜಿಮ್ ಜಾಯ್ನ್ ಆಗಿ ಆ ಬ್ಯಾಂಕ್ ಜಾಬ್ ನ ಬಿಟ್ಟು ಸೊ ಎಲ್ಲೋ ಸ್ಟಾರ್ಟ್ ಮಾಡಿರೋದು, ಇವಾಗ ಎಲ್ಲೋ ಬಂದಿದ್ದೀಗ ಒಂದು ಜಿಮ್ ಓನರ್ ಆಗಿದ್ದೀನಿ. ಸೊ ಅವ್ರಿಗೆ ನಂದು ಮತ್ತೆ ಗ್ರೋತ್ ಮತ್ತೆ ಆಲ್ಸೋ ಅವರು ಈಗ ಅಷ್ಟು ಲಕ್ಷ ಕೋಟಿ ಅಭಿಮಾನಿಗಳು ಅಷ್ಟು ಮ್ಯಾಡ್ ಆಗಿ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಅಷ್ಟು ಹುಚ್ಚ ಅಭಿಮಾನಿಗಳಿದ್ದಾರೆ ಅಂದ್ರೆ ಏನೋ ಒಂದಿದೆಯಲ್ಲ ಅವ್ರದ ಕ್ವಾಲಿಟೀಸ್. ಫ್ಯಾನ್ಸ್ ಎಲ್ರಿಗೂ ಇರ್ತಾರೆ, ಬಟ್ ಅವರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಫ್ಯಾನ್ಸ್ ಕಡಿಮೆ. ಸೊ ಆ ಲೆವೆಲ್ ಅಲ್ಲಿ ಫ್ಯಾನ್ಸ್ ಇದಾರೆ ಅಂದ್ರೆ ಅವ್ರದ್ದು ಒಂದು ಏನೋ ಕ್ವಾಲಿಟಿ ಇದೆ, ಅವ್ರಿಗೆ ಲೆಕ್ಕ ಹಾಕಕ್ಕಾಗಲ್ಲ ಅಷ್ಟು ಜನ ಫ್ಯಾನ್ಸ್. ಡೇ ಬೈ ಡೇ ಗ್ರೋ ಆಗ್ತಾ ಇದೆ, ಒಂಥರ ಜೇನ್ಗಳು. ನೀವ್ ಎಲ್ ಬೇಕಾದ್ರೆ ನೋಡಿ, ಎಲ್ಲಾ ಕಡೆ ಡಿ ಬಾಸ್ ಫ್ಯಾನ್ ಇದ್ದಾರೆ. ಹೌದು, ಅವ್ರೆಲ್ಲಕ್ಕಿಂತ ದೊಡ್ಡ ಫ್ಯಾನ್ ನಾನು. ಸೊ ದೊಡ್ಡ ಫ್ಯಾನ್ಗೆ ಇಷ್ಟೆಲ್ಲ ಗೊತ್ತಿರ್ಬೇಕಪ್ಪ, ಅಷ್ಟೆಲ್ಲ ಒಂದು ಎಷ್ಟು ಬೇಕು ಅಷ್ಟೆಲ್ಲ ತಿಳ್ಕೊಂಡಿದ್ರ. ಈಗ ತಿಳ್ಕೊಂಡಿರೋದು ನೋಡಿ ತಿಳ್ಕೊಂಡಿರೋ ವಿಚಾರದಲ್ಲಿ ಅವರ ವ್ಯಕ್ತಿತ್ವದಲ್ಲಿ ಏನ್ ಇಷ್ಟ ಆಗುತ್ತೆ ನಿಮ್ಗೆ? ಒಂದೇನು ಅಂದ್ರೆ ಅವರು ಸುತ್ತಮುತ್ತ ಇರೋ ಜನಗಳನ್ನ ಟ್ರೀಟ್ ಮಾಡೋದು, ಅಂದ್ರೆ ಅವ್ರ ಸುತ್ತಮುತ್ತ ಇರೋ ಜನಗಳು ನನ್ಗೆ ಪರಿಚಯದವ್ರೆ. ಸೊ ಅವ್ರು ಕೂಡ ಹೇಳೋದು, ಅಯ್ಯೋ ಅವ್ರಿಗೆ ಅಣ್ಣ ಅಂತ ಕರೆಯೋದು, ಅಣ್ಣ ವೆರಿ ಸಾಫ್ಟ್ ಹಾರ್ಟೆಡ್, ಅವ್ರು ನಮ್ಮನ್ನ ಟ್ರೀಟ್ ಮಾಡೋದು, ಕೇರ್ ಮಾಡೋದು. ಸೊ ಅವ್ರು ಕೇಳೋದು ಇನ್ನೂ ಖುಷಿ ಆಗುತ್ತೆ, ಅಣ್ಣನಿಗೆ ಸರಿಸಾಟಿ ಯಾರು ಇಲ್ಲ. ಒನ್ ವರ್ಡ್ ಡಿ ಬಾಸ್ ಅಂದ್ರೆ ಡಿ ಬಾಸ್, ಅವರಿಗೆ ಸಮಾನ ಯಾರು ಇಲ್ಲ. ಹೇಳ್ತಾರಲ್ಲ ಅವರು ಕ್ಲಾಸಿಗೂ ಅಲ್ವಾ, ಅವ್ರ ಬಾಸ್, ಅವರು ಕ್ಲಾಸ್ಗೆ ಮಾಸ್ಗೆ ಬಾಸ್. ಸೊ ಹೆಂಗ್ ಬಂದಾಗ ಈಗ ಸಿನಿಮಾ ಅಂತ ನನ್ ಲಿಂಕ್ ತಗೊಂಡೆ, ನಿಮ್ಗೆ ಸಿನಿಮಾದಲ್ಲಿ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆಯಾ ಇಲ್ವಾ? ನನಗೆ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇಲ್ಲ, ಯಾಕೆ ನನ್ನ ಪ್ಯಾಷನ್ ಯಾವತ್ತಿದ್ರು ಫಿಟ್ನೆಸ್, ಸ್ಪೋರ್ಟ್ಸ್, ಅದೇ ಚೆನ್ನಾಗಿರುವಾಗಿನೂ ಅದೇ. ಬಟ್ ಎಲ್ಲರೂ ಕೇಳ್ತಾ ಇರ್ತಾರೆ, ಅವಾಗ ನಾನು ಯಾವಾಗ್ಲೂ ಅವ್ರಿಗೆ ಆನ್ಸರ್ ಏನ್ ಹೇಳಿದ್ ಗೊತ್ತಾ, ಡಿ ಬಾಸ್ ಜೊತೆಗೆ ಮಾಡ್ಲಿಕ್ಕೆ ಸಿಕ್ಕಿದ್ರೆ ಮಾಡ್ತೀನಿ. ಇದೇ ನನ್ನ ನೆಕ್ಸ್ಟ್ ಕ್ವೆಶನ್ ಆಕ್ಚುಲಿ ಇದೇ ಆಗಿರ್ತಿತ್ತು, ಅದಕ್ಕೆ ನಾನು ಕೇಳಿದ್ದು ಮೂವಿಲ್ ಮಾಡೋದಕ್ಕೆ ಇಷ್ಟ ಇಲ್ವಾ ಅಂತ. ಡಿ ಬಾಸ್ ಜೊತೆ ಆಕ್ಟ್ ಮಾಡೋ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀನಿ. ಯಾವುದೇ ಪಾತ್ರ ಆದ್ರೂ ಮಾಡ್ತೀರಾ, ತಂಗಿ ಆದ್ರೂ ಮಾಡ್ತೀರಾ, ಏನಾದ್ರು ತೊಂದ್ರೆ. ನಾನು ನನಗೆ ಅವರು ಯಾವ ತರ ಅಂದ್ರೆ ರೆಸ್ಪೆಕ್ಟ್ಫುಲ್ ಫ್ಯಾನ್. ನಾನು ಅವ್ರ ಜೊತೆಗೆ ಇದೇ ಪಾತ್ರ ಮಾಡ್ಬೇಕು ಅಂತೀನಿ, ಗೌರವ, ಅವ್ರಿಗೊಂದು ರೆಸ್ಪೆಕ್ಟ್ ಇದೆ. ಸೊ ನನ್ಗೆ ಈ ತರ ಅವರು ಫ್ಯಾನ್, ಆ ತರ ಫ್ಯಾನ್ ಅಂತಲ್ಲ, ಏನು ಆ ತರ ಅಟ್ರಾಕ್ಷನ್ ಅಲ್ಲ, ನಾನೊಂದು ರೆಸ್ಪೆಕ್ಟ್, ಕ್ರಶ್ ಅಲ್ಲ, ನಂಗೆ ರೆಸ್ಪೆಕ್ಟ್. ಅವರು ಅಂದ್ರೆ ಬಾಸ್ ಅಂದ್ರೆ ಬಾಸ್ ತರ ಅಷ್ಟೇ. ಓಕೆ, ಹಂಗಿದ್ರೆ ಫೈನಲಿ ನೀವು ಕಂಡಂತೆ ದರ್ಶನ್ ಅಂದ ತಕ್ಷಣ ಏನ್ ಹೇಳ್ತಾರೆ ಪವಿ ಪಡ್ಕೊಂಡೆ? ದರ್ಶನ್ ಅಂದ್ರೆ ಒಂದೇ ವರ್ಡ್, ಬಾಸ್ ಅಂತ ಹೇಳಿ. ಆಮೇಲೆ ಅವ್ರ ತರ ಯಾರು ಬಂದಿಲ್ಲ, ಇನ್ ಬರೋದು ಇಲ್ಲ, ಅವ್ರಿಗೆ ಅವರೇ ಸಾಟಿ. ಹಬ್ಬಾ, ಏನ್ ಹೇಳಿದ್ರಿ, ಕಳೆದೋಗ್ಬೇಕೆ ಕೇಳಿದವ್ರು. ನೋಡೋಣ, ಹಂಗಿದ್ರೆ ನಿಮ್ಗೆ ಆಪರ್ಚುನಿಟಿ ಸಿಗ್ಲಪ್ಪ, ಐ ವಿಶ್ ಫಾರ್ ದಟ್. ನೋಡಿ, ಕೊಡೋದಾದ್ರೆ ಕೊಡಿ, ಜೊತೆಗೆ ಮಾತ್ರ. ಇಂಥ ಫ್ಯಾನ್ಸ್ ಇರ್ತಾರೆ, ಸಿನಿಮಾ ಬೇಡ, ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ಇಷ್ಟ ಇಲ್ಲ, ಡಿ ಬಾಸ್ ಜೊತೆ ಸಿಕ್ಕರೆ ಬಿಡಲ್ಲ ಖಂಡಿತ.